ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಕನ್ನಡ ಅಕ್ಷರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ, ಅದು ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಅರ್ಜಿ ಆಹ್ವಾನ. ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ದಯವಿಟ್ಟು ಎಲ್ಲರೂ ಸಹ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ತುಮಕೂರು ಜಿಲ್ಲೆಯ ಶ್ರೀ ಪರದೇಶಿ ಕೇಂದ್ರ ಸ್ವಾಮೀಜಿ ವಿದ್ಯಾಪೀಠದ ಅಧೀನದಲ್ಲಿನ ಶಾಲೆಗಳಲ್ಲಿ ಪ್ರೌಢಶಾಲೆ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಅರ್ಜಿ ಸಲ್ಲಿಸಲು ಬೇಕಾದ ವಿವರಗಳನ್ನು ಇಲ್ಲಿ ನಾವು ಮುಂದೆ ತಿಳಿದುಕೊಳ್ಳಬಹುದು. ಶ್ರೀ ಪರದೇಶಿ ಕೇಂದ್ರ ಸ್ವಾಮೀಜಿ ವಿದ್ಯಾಪೀಠದ ವತಿಯಿಂದ ನಡೆಯುತ್ತಿರುವ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಕೆಳಕಂಡ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಹುದ್ದೆಗಳಿಗೆ ಏಪ್ರಿಲ್ 19ರಿಂದ ಆರಂಭವಾಗಿ 21 ದಿನಗಳ ಒಳಗಾಗಿ ಅರ್ಜಿ ಸಲ್ಲಿಸಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ನೇಮಕಾತಿ ಸಂಸ್ಥೆ ಹೆಸರು ಶ್ರೀ ಪರದೇಶಿ ಕೇಂದ್ರ ಸ್ವಾಮೀಜಿ ವಿದ್ಯಾಪೀಠ. ಹುದ್ದೆ ಹೆಸರು ವಿವಿಧ ವಿಷಯಗಳ ಸಹಶಿಕ್ಷಕರ ಹುದ್ದೆಗಳು. ಒಟ್ಟು ಹುದ್ದೆಗಳ ಸಂಖ್ಯೆ 20. ಹುದ್ದೆಗಳ ಸಂಖ್ಯೆ 20. ವಿದ್ಯಾರ್ಥಿ ಆಯಾ ವಿಷಯಗಳಲ್ಲಿ BA/B.Ed ಪಾಸ್ ಮಾಡಿರಬೇಕಾಗುತ್ತೆ. ಇದು ಕಂಪಲ್ಸರಿ. BA/B.Ed ಪಾಸ್ ಮಾಡಿರಬೇಕಾಗುತ್ತೆ. ವಿಷಯವಾರು ಖಾಲಿ ಇರುವ ಸಹಶಿಕ್ಷಕರ ಹುದ್ದೆಗಳ ಒಂದು ವಿವರ. ಕನ್ನಡ ಸಹಶಿಕ್ಷಕರ ಖಾಲಿ ಹುದ್ದೆ 4. ಕನ್ನಡ ಸಹಶಿಕ್ಷಕರ ಖಾಲಿ ಹುದ್ದೆಗಳು 4. ಆಂಗ್ಲ ಭಾಷಾ ಸಹಶಿಕ್ಷಕರ ಖಾಲಿ ಹುದ್ದೆಗಳು 3. ಆಂಗ್ಲ ಭಾಷಾ ಸಹಶಿಕ್ಷಕರ ಖಾಲಿ ಹುದ್ದೆಗಳು 3. ಹಿಂದಿ ಭಾಷಾ ಸಹಶಿಕ್ಷಕರ ಹುದ್ದೆಗಳು 2. ಹಿಂದಿ ಭಾಷಾ ಸಹಶಿಕ್ಷಕರ ಖಾಲಿ ಹುದ್ದೆಗಳು 2. ಗಣಿತ ಸಹಶಿಕ್ಷಕರ ಖಾಲಿ ಹುದ್ದೆಗಳು 2. ಗಣಿತ ಸಹಶಿಕ್ಷಕರ ಖಾಲಿ ಹುದ್ದೆಗಳು 2. ವಿಜ್ಞಾನ ಸಹಶಿಕ್ಷಕರ ಖಾಲಿ ಹುದ್ದೆಗಳು 2. ವಿಜ್ಞಾನ ಸಹಶಿಕ್ಷಕರ ಖಾಲಿ ಹುದ್ದೆಗಳು 2. ಸಮಾಜ ವಿಜ್ಞಾನ ಸಹಶಿಕ್ಷಕರ ಖಾಲಿ ಹುದ್ದೆಗಳು 5. ಸಮಾಜ ವಿಜ್ಞಾನ ಸಹಶಿಕ್ಷಕರ ಖಾಲಿ ಹುದ್ದೆಗಳು 5. ದೈಹಿಕ ಶಿಕ್ಷಕ ಗ್ರೇಡ್ 1 2 ಹುದ್ದೆಗಳು ಖಾಲಿ ಹುದ್ದೆಗಳು. ಈ ಹುದ್ದೆಯ ಶೈಕ್ಷಣಿಕ ಅರ್ಹತೆಗಳು ಅತಿ ಮುಖ್ಯವಾದ ಒಂದು ಮಾಹಿತಿ. ಕನ್ನಡ ಸಹಶಿಕ್ಷಕರ ಹುದ್ದೆಗೆ ಅರ್ಹತೆ BA/B.Ed ಪಾಸ್ ಆಗಿರಬೇಕಾಗಿರುತ್ತೆ. ಐಚ್ಛಿಕ ವಿಷಯ ಕನ್ನಡ, ಆಪ್ಷನಲ್ ಕನ್ನಡವನ್ನು ತಗೊಂಡಿರಬೇಕಾಗುತ್ತೆ. ಆಂಗ್ಲ ಭಾಷಾ ಸಹಶಿಕ್ಷಕರ ಹುದ್ದೆಗೆ ವಿದ್ಯಾರ್ಹತೆ BA/B.Ed ಮತ್ತು ಐಚ್ಛಿಕ ವಿಷಯ ಇಂಗ್ಲೀಷ್ ಆಗಿರಬೇಕು. ಆಪ್ಷನಲ್ ಇಂಗ್ಲೀಷ್ ತಗೊಂಡಿರಬೇಕಾಗುತ್ತೆ. ಹಿಂದಿ ಭಾಷಾ ಸಹಶಿಕ್ಷಕರ ಹುದ್ದೆಗೆ BA/B.Ed ಪಾಸ್ ಆಗಿರಬೇಕು. ಐಚ್ಛಿಕ ವಿಷಯ ಹಿಂದಿ, ಆಪ್ಷನಲ್ ಹಿಂದಿ ಸಬ್ಜೆಕ್ಟನ್ನು ಓದಿರಬೇಕಾಗುತ್ತೆ ಡಿಗ್ರಿಯಲ್ಲಿ. ಗಣಿತ ಸಹಶಿಕ್ಷಕರ ಹುದ್ದೆಗೆ BA/B.Ed ಪಾಸ್ ಆಗಿರಬೇಕು. ಐಚ್ಛಿಕ ವಿಷಯ ಗಣಿತ PCM ಅನ್ನು ಓದಿರಬೇಕಾಗುತ್ತೆ. ವಿಜ್ಞಾನ ಸಹಶಿಕ್ಷಕರ ಹುದ್ದೆಗೆ BA/B.Ed ಪಾಸ್ ಆಗಿರಬೇಕು. ಐಚ್ಛಿಕ ವಿಷಯ ವಿಜ್ಞಾನ CPZ ಅನ್ನು ಪಾಸ್ ಮಾಡಿರಬೇಕಾಗುತ್ತೆ. ಎಲ್ಲರೂ ಸಹ ಕಂಪಲ್ಸರಿ BA/B.Ed ಅನ್ನು ಪಾಸ್ ಮಾಡಿರಲೇಬೇಕಾಗುತ್ತೆ. ಹಾಗೂ ಎಲ್ಲ ಐಚ್ಛಿಕ ವಿಷಯಗಳನ್ನು ಓದಿರಬೇಕಾಗುತ್ತೆ. ಮತ್ತು ಸಮಾಜ ವಿಜ್ಞಾನ ಸಹಶಿಕ್ಷಕರ ಒಂದು ಹುದ್ದೆಗೆ BA/B.Ed ಪಾಸ್ ಆಗಿರಬೇಕು. ಐಚ್ಛಿಕ ವಿಷಯ ಸಮಾಜ ವಿಜ್ಞಾನವನ್ನು ಓದಿರಬೇಕಾಗುತ್ತೆ. ಅದು HEP, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್. ದೈಹಿಕ ಶಿಕ್ಷಕ ಗ್ರೇಡ್ 1 BA/B.Sc ಅಥವಾ BP.Ed ಅನ್ನು ಪಾಸ್ ಮಾಡಿರಬೇಕಾಗುತ್ತೆ. BA ಅಥವಾ BSc ಅದ್ರ ಜೊತೆಗೆ BP.Ed ಪಾಸ್ ಮಾಡಿರಬೇಕಾಗುತ್ತೆ. ಅರ್ಜಿ ಸಲ್ಲಿಸುವುದು ಹೇಗೆ? ಶ್ರೀ ಪರದೇಶಿಕ ಕೇಂದ್ರ ಸ್ವಾಮೀಜಿ ವಿದ್ಯಾಪೀಠ, ರಂಗಾಪುರ, ತಿಪಟೂರು ತಾಲೂಕು, ತುಮಕೂರು ಜಿಲ್ಲೆ 572202 ವಿಳಾಸಕ್ಕೆ ಶೈಕ್ಷಣಿಕ ಅರ್ಹತಾ ಪತ್ರಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು. ಮತ್ತೊಮ್ಮೆ ಅರ್ಜಿ ಸಲ್ಲಿಸುವುದು ಹೇಗೆ? ಶ್ರೀ
ಪರದೇಶಿ ಕೇಂದ್ರ ಸ್ವಾಮೀಜಿ ವಿದ್ಯಾಪೀಠ, ರಂಗಾಪುರ, ತಿಪಟೂರು ತಾಲೂಕು, ತುಮಕೂರು ಜಿಲ್ಲೆ 572202 ವಿಳಾಸಕ್ಕೆ ಶೈಕ್ಷಣಿಕ ಅರ್ಹತಾ ಪತ್ರಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವವರು ಮೇಲಿನ ವಿಳಾಸದ ಅಧ್ಯಕ್ಷರ ಹೆಸರಿನಲ್ಲಿ ₹500 ಡಿ.ಡಿ. ಸಹಿತ ಅರ್ಜಿ ಸಲ್ಲಿಸಬೇಕು. ಅರ್ಜಿಯ ಒಂದು ಪ್ರತಿಯನ್ನು ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ, ತುಮಕೂರು ಜಿಲ್ಲೆ ಇವರಿಗೆ ಕಳುಹಿಸಬೇಕು. ಮತ್ತೊಮ್ಮೆ, ಅರ್ಜಿ ಸಲ್ಲಿಸುವವರು ಮೇಲಿನ ವಿಳಾಸದ ಅಧ್ಯಕ್ಷರ ಹೆಸರಿನಲ್ಲಿ ₹500 ಡಿ.ಡಿ. ಸಹಿತ ಅರ್ಜಿ ಸಲ್ಲಿಸಬೇಕು. ಅರ್ಜಿಯ ಒಂದು ಪ್ರತಿಯನ್ನು ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ, ತುಮಕೂರು ಜಿಲ್ಲೆ ಇವರಿಗೆ ಕಳುಹಿಸಬೇಕು. ಮೀಸಲಾತಿ ಬಯಸುವ ಅಭ್ಯರ್ಥಿಗಳು ತಮ್ಮ ಜಾತಿ ಅಥವಾ ವರಮಾನ ದೃಢೀಕೃತ ಪ್ರತಿಯನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಮೀಸಲಾತಿ ಬಯಸುವ ಅಭ್ಯರ್ಥಿಗಳು ತಮ್ಮ ಜಾತಿ ಅಥವಾ ವರಮಾನ ದೃಢೀಕೃತ ಪ್ರತಿಯನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 9, 2024. ಅತಿ ಮುಖ್ಯವಾದ ದಿನಾಂಕ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 9, 2024. ಅದರ ಒಳಗಡೆ ಅಪ್ಲಿಕೇಶನನ್ನು ಹಾಕ್ಬೋದು. ಇದರ ಮಾಹಿತಿ ಎಲ್ಲ ಸ್ನೇಹಿತರು ಪಡೆದುಕೊಳ್ಳಿ ಎಂದು ಹೇಳುತ್ತಾ ನಮ್ಮ ಚಾನಲ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.